ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು. ಇವತ್ತು ನಮಗೆ ಇನ್ನೂ ಒಂದು ಪ್ರಶ್ನೆ ಬಂದಿತ್ತು, ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೇರ ಪ್ರಸಾರದಲ್ಲಿ ಜನರನ್ನು ಸುಲಭವಾಗಿ ಆಕರ್ಷಿಸಲು ಯಾವ ಯಾವ ತಂತ್ರಗಳನ್ನು ನಿರೂಪಕರು ಮಾಡಬೇಕು? ಯಾವ ಯಾವ ಕಾರಣಗಳಿಂದ ಜನರನ್ನು ಆಕರ್ಷಿಸುವರಲ್ಲಿ ವಿಫಲರಾಗುತ್ತಾರೆ, ಯಾವುದನ್ನು ಮಾಡಬಾರದು ಅಂತ ಪ್ರಶ್ನೆ ಹಾಕವ್ರೆ. ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಹೊಸ್ದಾಗಿ ಚಾನಲ್ ಯಾರಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ನನಗೆ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಜನಕ್ಕೆ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರಿಗೆ ಹೇಗೆ ಮಾಡೋದು, ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ನಾವು ಯಾವ ಥರ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಏನೂ ಗೊತ್ತಿರೋದಿಲ್ಲ. ಸಡನ್ನಾಗಿ ಒಂದು ಚಾನಲ್ ಓಪನ್ ಮಾಡಿಬಿಡ್ತಾರೆ. ಏನೋ ಒಂದು ಎಲ್ಲರೂ ಮಾಡೋರಲ್ಲ, ಎಲ್ರಿಗೂ ದುಡ್ಡು ಬರುತ್ತೆ, ನಮಗೂ ದುಡ್ಡು ಬರುತ್ತೆ ಅಂದ್ಕೊಂಡು ಚಾನಲ್ ಓಪನ್ ಮಾಡಿಬಿಡ್ತೀರಾ. ತುಂಬ ಜನ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರ್ತಾರಲ್ಲ, ಅವ್ರೇನು ಅಂದ್ಕೊಂಡವ್ರು ಗೊತ್ತಾ, ಸಬ್ಸ್ಕ್ರೈಬರು ಬರೀ ಒಂದು 1000 ಸಬ್ಸ್ಕ್ರೈಬರ್ ಆದ ತಕ್ಷಣ ದುಡ್ಡು ಬಂದುಬಿಡ್ತದೆ ಅಂದ್ಕೊಂಡವ್ರೆ. ಖಂಡಿತ 1000 ಸಬ್ಸ್ಕ್ರೈಬರ್ಗೆಲ್ಲ ದುಡ್ಡು ಬರೋದಿಲ್ಲ. ನಮಗೂ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಹೇಗೆ ಅಂದರೆ ಒಂದು ವರ್ಷ ಟೈಮ್ ಇರುತ್ತೆ. 1 ವರ್ಷ ಟೈಮ್ ಇದ್ದರೆ ಆ 1 ವರ್ಷದೊಳಗಡೆ ನಾವೇನು ಮಾಡಬೇಕು ಅಂದರೆ 4000 ಗಂಟೆ ವಾಚ್ ಅವರ್ ಮಾಡ್ಕೋಬೇಕು ನಾವು, ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು. ಆವಾಗಲೇ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದು. ಅಂದರೆ ಮಾನಿಟೈಸನ್ ಆನ್ ಆಗೋದು, ನಮ್ಮ ಚಾನಲ್ ಮಾನಿಟೈಸನ್ ಆನ್ ಆಗೋದು. ಆವಾಗ ಅದ್ರ ಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಆಯಿತಾ? ನಾವು ಬೇಗ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಆಮೇಲೆ ಸಬ್ಸ್ಕ್ರೈಬರ್ನ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಜನಗಳನ್ನ ಇವಾಗ ನಾವು ಲೈವ್ ಮಾಡಬೇಕಾದ್ರೆ ಇವಾಗ ನಮ್ಮ ಲೈವಲ್ಲೇ ಹೇಗೆ ಉಳಿಸ್ಕೋಬೇಕು, ಆಮೇಲೆ ಅವ್ರ ಜೊತೆ ನಾವು ಯಾವ ಥರ ಮಾತಾಡಬೇಕು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ನಿಜವಾಗ್ಲೂ ನಿಮಗೆ ಯೂಸ್ ಆಗುತ್ತೆ. ಇದು ವಿಡಿಯೋ ಯೂಸ್ ಆಗುತ್ತೆ. ನೀವು ಚಾನಲ್ ಓಪನ್ ಮಾಡ್ತೀರಲ್ವ, ಚಾನಲ್ ಓಪನ್ ಮಾಡಿ ಒಂದು 65 ಜನ ಆಗೋ ತನಕ ನೀವು ಬೇರೆಯವ್ರಿಗೆ ಸಪೋರ್ಟ್ಗೆ ಹೋಗಿ. ಬೇರೆಯವ್ರಿಗೆ ಸಪೋರ್ಟೋ ಇಲ್ಲ ನಿಮಗೆ ಗೊತ್ತಿರೋರ್ದು ಯಾರ ಹತ್ರನೋ ಸಬ್ಸ್ಕ್ರೈಬರ್ ಅಂದರೆ ನಿಮಗೆ ಗೊತ್ತಿರೋರ ಹತ್ರ ನಿಮ್ಮ ಚಾನಲ್ಗೆ ಹೇಳಿ, ನಮ್ಮ ಚಾನಲ್ ಇದೆ, ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಅಂತ. ಅಂದರೆ ವೀಡಿಯೋ ಆನ್ ಮಾಡಿ ನಿಮ್ಮ ಚಾನಲ್ ಓಪನ್ ಮಾಡಿಸಿ. ಫಸ್ಟು ಚಾನಲ್ ಓಪನ್ ಮಾಡಿಸಿ ಆಮೇಲೆ ನೀವು ಅವ್ರು ಸಬ್ಸ್ಕ್ರೈಬರ್ ಮಾಡಿಸ್ಕೋಬೇಕು. ಯಾಕೆಂದರೆ ತುಂಬ ಜನಕ್ಕೆ ಲೆಸ್ ಆಗೋಗುತ್ತೆ. ಸಬ್ಸ್ಕ್ರೈಬರ್ ಇವಾಗ ಬಂದಿರ್ತಾರೆ, ನಾಳೆ ಫುಲ್ಲು ಎಲ್ಲ ತೆಗ್ದಾಕಿರ್ತಾರೆ. ತುಂಬ ಬೇಜಾರು ಮಾಡ್ಕೋಬೇಡಿ, ಪ್ರತಿಯೊಬ್ಬರಿಗೂ ಹಂಗಾಗುತ್ತೆ. ಏನಕ್ಕೆ ಅಂದರೆ ಇವಾಗ ನಾವು ಚಾನಲ್ ಓಪನ್ ಮಾಡ್ದೇ ನಾವು ಸಬ್ ಮಾಡಿರ್ತೀವಿ ಅಂದ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿರ್ತೀವಿ, ಸುಮ್ಮನೆ ಒಂದು ಸಬ್ ಮಾಡಿಬಿಟ್ಟಿರ್ತೀವಿ, ಅವಾಗ ಹೊರಟೋಗಿರ್ತದೆ. ಅದಕ್ಕೆ ನೀವು ಫಸ್ಟ್ ಅವ್ರ ಚಾನಲ್ ಓಪನ್ ಮಾಡಿಸಿ, ನಮ್ಮ ಚಾನಲ್ ಓಪನ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಜನಕ್ಕೆ, ನಿಮಗೆ ಗೊತ್ತಿರೋರಿಗೆ. ಆವಾಗ 65 ಜನ ಆಗೋ ತನಕ ನೀವು ಆ ಥರ ಮಾಡಿರಿ. 65 ಜನ ಯಾವಾಗ ಆಗ್ತಾರೆ, ನಿಮಗೆ ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೆ, ಆವಾಗ ನೀವು ಲೈವ್ ಶುರು ಮಾಡಿ. ಲೈವ್ ಶುರು ಮಾಡಿದ್ಮೇಲೆ ನಿಮಗೆ ಅದರಿಂದ ನಿಮಗೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ. ಹೆಂಗೆ ಅಂದರೆ ಆದರೆ ನೀವು ಸ್ಟಾರ್ಟಿಂಗು ನೀವು ಲೈವ್ ಶುರು ಮಾಡ್ತೀರಲ್ವ, ಲೈವ್ ಶುರು ಮಾಡಿದ ತಕ್ಷಣ ನಿಮಗೆ ಜನ ಬರೋದಿಲ್ಲ. ಮಾಡಿದ ತಕ್ಷಣ ಜನ ಬರೋದಿಲ್ಲ. ನೀವು ಸ್ವಲ್ಪ ದಿವಸ ಹೋದ್ಮೇಲೆ, ಅಂದರೆ ನೀವು ಯಾವ ಟೈಮ್ಗೆ ಮಾಡ್ತೀರಾ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಟೈಮಾಗಿ ಫಿಕ್ಸ್ ಮಾಡಿಕೊಂಡು ಅದೇ ಟೈಮ್ಗೆ ನೀವು ಲೈವ್ ಮಾಡ್ಕೊಂಡು ಬನ್ನಿ. ನೀವು ಯಾವಾಗ ಒಂದೇ ಟೈಮ್ ಫಿಕ್ಸ್ ಮಾಡ್ತೀರಾ, ಬೇಗ ನಿಮಗೆ ರೆಕಮೆಂಡ್ ಸಿಗುತ್ತೆ. ಅಂದರೆ ಯೂಟ್ಯೂಬ್ ಕಡೆಯಿಂದ ರೆಕಮೆಂಡ್ ಮಾಡ್ತಾರೆ, ನಿಮ್ಮ ಚಾನಲ್, ನಿಮ್ಮದು ಲೈವ್ನ ವೈರಲ್ ಮಾಡ್ತಾರೆ. ನೀವು ಆ ಥರ ಏನಾರು ವೈರಲ್ ಮಾಡ್ತು ಅಂದರೆ ಬೇಗ ಮಾನಿಟೈಸನ್ ಆನ್ ಆಗೋಗುತ್ತೆ. ನಿಮಗೆ 1 ವರ್ಷ ಬೇಕಾಗೇ ಇರೋದಿಲ್ಲ. ಒಂದು 2-3 ತಿಂಗಳ ಒಳಗಡೆ ನೀವು ಮಾನಿಟೈಸನ್ ಆನ್ ಮಾಡ್ಕೊಡ್ಬೋದು. ಸಬ್ಸ್ಕ್ರೈಬರು ಅಷ್ಟೇ. ನಿಮ್ಗೆ ಯಾವಾಗ ನೀವು ನಿಮ್ಮದು ಚಾನಲ್ ಏನಾದರೂ ವೈರಲ್ ಆಯಿತು ಅಂದರೆ, ನೀವು ಲೈವ್ ಮಾಡ್ತಾ ಇರಬೇಕಾದ್ರೆ ಏನಾದ್ರು ವೈರಲ್ ಆಯಿತು ಅಂದರೆ ನಿಮ್ಗೆ ಅಲ್ಲಿಂದನೇ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. ಅಂದರೆ ಏನಾರು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಲೈವ್ ಮಾಡಿ, ಬೇಗ ಆಗೋಗ್ತಾರೆ. ಆವಾಗ ನೀವು ಏನಾದರೂ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನೀವು ಏನಾದ್ರು ಲೈವ್ ಶುರು ಮಾಡ್ತು ಅಂದರೆ ಏನಾದರೂ ಜನಕ್ಕೆ ನಿಮ್ಮ ಲೈವಿಂದ ಏನಾದ್ರು ಯೂಸ್ ಆಗಬೇಕು. ಏನಾದ್ರು ಯೂಸ್ ಆದ್ರೇ ನಿಮ್ಮ ಲೈವಲ್ಲಿ ಜನ ಉಳಿಯೋದು. ಏನೂ ಇಲ್ಲ ಅಂದರೆ ಜನ ಉಳಿಯೋದಿಲ್ಲ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರೂ. ಈಗ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು ಒಪ್ಪಲಿಲ್ವಾ, ಲೈವ್ ಮಾಡೋಕ್ಕೆ ಏನಾದ್ರು ಒಪ್ಪಲಿಲ್ವಾ, ವೀಡಿಯೋಸ್ ಹಾಕೊಂಡು ಹೋಗಿ ಡೈಲಿ.
ಡೈಲಿ ವೀಡಿಯೋಸ್ ಹಾಕಿ, ಒಂದು ದಿನವೂ ತಪ್ಪಿಸ್ತೇನೆ ವೀಡಿಯೋಸ್ ಹಾಕಿ, ಬೇಗ ಮಾನಿಟೈಸನ್ ಆನ್ ಆಗುತ್ತೆ. ಒಂದು ಹೆಂಗೆ ಮಾನಿಟೈಸನ್ ಆನ್ ಆಗುತ್ತೆ ಅಂದರೆ ವೈ ಟಿ ಕಡೆಯಿಂದ ನಿಮಗೆ ರೆಕಮೆಂಡ್ ಸಿಗುತ್ತೆ. ವೈ ಟಿ ಕಡೆಯವರೇ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಅಂದರೆ ಒಂದು ದಿನ ತಪ್ಪಿಸ್ಬಾರ್ದು. ಡೈಲಿ ವೀಡಿಯೋಸ್ ಹಾಕೋಬೇಕು, ಡೈಲಿ ಶಾರ್ಟ್ಸ್ ವೀಡಿಯೋ ಹಾಕಬೇಕು. ಆದಷ್ಟು ಶಾರ್ಟ್ಸ್ ವೀಡಿಯೋ ಜಾಸ್ತಿ ಹಾಕಿ, ಬೇಗ ಮಾನಿಟೈಸನ್ ಆನ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನೀವು ಏನಾದ್ರು ಗ್ಯಾಪ್ ಕೊಡ್ತು ಅಂದರೆ ಬೇಗ ಆಗೋದಿಲ್ಲ. ಅದು ಬೇಗ ಆಗೋದಿಲ್ಲ ಅಂದರೆ ಅಷ್ಟು ನಿಮಗೆ ರೆಕಮೆಂಡ್ ಸಿಗೋದಿಲ್ಲ ವೈ ಟಿ ಕಡೆಯಿಂದ. ನೀವು ಇಂಟ್ರೆಸ್ಟಿಂದ ಮಾಡ್ತೀನಿ, ನಾವು ಯೂಟ್ಯೂಬ್ನ ನಾವು ಇಂಟ್ರೆಸ್ಟಿಂದ ನಾವು ಮಾಡಲೇಬೇಕು ಅಂತ ಏನಾದರೂ ಇತ್ತು ಅಂದರೆ ಪ್ರತಿದಿನ, ಅಕಸ್ಮಾತ್ ಪ್ರತಿದಿನ ಹಾಕೋಕ್ಕಾಗಿಲ್ವಾ, ಒಂದಿನ ಬಿಟ್ಟು ಒಂದು ದಿವಸ ಹಾಕ್ರಿ. ಒಟ್ಟಿನಲ್ಲಿ ನೀವು ವಾರದಲ್ಲಿ ಒಂದು 3 ವೀಡಿಯೋನಾರು ಕೊಡೋಕ್ಕೆ ಟ್ರೈ ಮಾಡಿ. ಆವಾಗ ಬೇಗ ನಿಮಗೆ ಮಾನಿಟೈಸನ್ ಆನ್ ಆಗುತ್ತೆ. ಅಕಸ್ಮಾತು ಇಲ್ಲ ನಮಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಇಲ್ಲ, ಹಿಂಗೆ ಲೈವ್ ಮಾಡಿಕೊಂಡೇ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋವ ಅಂತ ಏನಾದರೂ ಇದ್ದರೆ, ಡೈಲಿ ಲೈವ್ ಮಾಡ್ತಿರಲ್ವಾ, ಡೈಲಿ ಲೈವ್ ಮಾಡಿದ್ರೆ ಒಂದು ಒಳ್ಳೆಯ ಟಾಪಿಕ್ ಇಟ್ಕೊಂಡು ಲೈವ್ ಮಾಡಿ. ಆವಾಗ ಬೇಗ ಜನಕ್ಕೆ ಇಷ್ಟ ಆಗುತ್ತೆ. ಓ ಇವ್ರ ಲೈವ್ ಚೆನ್ನಾಗಿದೆ ಅಂತ ಹುಡ್ಕೊಂಡು ಬರ್ತಾರೆ. ಜನ ಅವಾಗ ಹುಡ್ಕೊಂಡು ಬರ್ತಾರೆ. ಒಂದು ಆದಷ್ಟು ಫೇಸ್ ಲೈವ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ಜನ ಬರ್ತಾರೆ. ನೀವೇನಾದರೂ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ಇದು ಮಾಡ್ತಾಯಿದ್ರೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ. ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ಮಾಡ್ಬೋದು, ಏಕೆಂದರೆ ಒಬ್ಬೊಬ್ರು ಮನೆ ಒಪ್ಪೋದಿಲ್ಲ ಅಲ್ವಾ, ಲೈವ್ ಮಾಡೋದಕ್ಕೆಲ್ಲ ಒಪ್ಪೋದಿಲ್ಲ. ನಿಮಗೇನಾರು ಆ ಥರ ಏನಾದ್ರು ತೊಂದರೆ ಆಯಿತು ಅಂದರೆ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಲೇಟ್ ಆಗುತ್ತೆ. ಏನಾದರೂ ವೈರಲ್ ಆದರೂ ಪರವಾಗಿಲ್ಲ. ವೈರಲ್ ಆಯಿತು ಅಂದರೆ ಒಳ್ಳೆ ಟಾಪಿಕ್ ಇದ್ದರೆ ಖಂಡಿತ ವೈರಲ್. ನೀವು ಬ್ಯಾಕ್ ಕ್ಯಾಮ್ರಾ ಹಾಕ್ರಿ, ಫೇಸಾರ ತೋರಿಸ್ರಿ, ಏನೋ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಂಟೆಂಟ್ ಇರಬೇಕು ಜನಕ್ಕೆ. ಜನ ಅದರಿಂದ ಏನಾದರೂ ಕಲಿಯೋ ಥರ ಏನಾದರೂ ಇತ್ತು ಅಂದರೆ ಯಾವಾಗ ಜನ ಬೇಗ ಬಂದು ನಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತಾರೆ, ನಮ್ಮ ಲೈವ್ ಜಾಯ್ನ್ ಆಗ್ತಾರೆ, ಬೇಗ ಲೈಕ್ಗಳು ಜಾಸ್ತಿ ಆದಷ್ಟು ಬೇಗ ರೆಕಮೆಂಡ್ ಸಿಗುತ್ತೆ ನಮಗೆ. ಅದಕ್ಕೆ ಪ್ರತಿಯೊಬ್ರಿಗೆ ಬಂದವ್ರಿಗೆಲ್ಲ ನೀವು ಹೇಳಿ, ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ, ನಮ್ಮ ಲೈವ್ಗೆ ಒಂದು ಲೈಕ್ ಕೊಡಿ, ಲೈವ್ ಮಾಡಿ, ಲೈವ್ಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇರ್ರಿ. ಆಗ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ವೈ ಟಿ ಕಡೆಯಿಂದ ರೆಕಮೆಂಡ್ ಸಿಗುತ್ತೆ ಒಂದು. ಆಮೇಲೆ ಇವಾಗ ನಾವು ಈ ಜನಗಳನ್ನ ಮಾತಾಡಿಸ್ತಾ ಇರ್ತೀವಲ್ಲ, ಒಂದು ಒಳ್ಳೆ ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಜನ ಉಳಿತಾರೆ. ಏನಾದರೂ ಫೇಕಾಗಿ ಮಾತಾಡ್ತು ಅಂದರೆ ನಾವು ಮಾತಾಡೋ ರೀತಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಬೇಗ ಹೊರಟೋಗ್ತಾರೆ. ಆ ಥರ ಮಾಡಬಾರ್ದು. ನಾವು ಅವ್ರಿಗೆ ಇಷ್ಟ ಆಗೋ ಥರ ಅಂದರೆ ಏನೋ ಒಂದು ಖುಷಿಯಿಂದ ಒಂದು ಮಾತಾಡ್ತು ಅಂದರೆ ಜನ ಉಳಿತಾರೆ, ಹುಡ್ಕೊಂಡು ಬರ್ತಾರೆ. ಯಾವಾಗ ನಿಮ್ಮ ಲೈವು ಹುಡ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಲೈವ್ ಮಾಡಬೇಕಾದ್ರೆ ಜನನ ನಾವು ಉಳಿಸ್ಕೋಬೇಕು ಅಂದರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಜನಗಳ ಜೊತೆ ಚೆನ್ನಾಗಿ ಮಾತಾಡಬೇಕು ಅಷ್ಟೇ. ಮಾತೇ ಇರೋದು ನಮ್ಮ ಲೈವಲ್ಲಿ, ಬೇರೆ ಏನೂ ಇಲ್ಲ, ಮಾತೇ ಇರೋದು. ಮಾತು ಚೆನ್ನಾಗಿ ಆಡ್ಬಿಡ್ತು ಅಂದರೆ ಜನಗಳಿಗೆ ಫ್ರೀಯಾಗಿ ಮೆಸೇಜ್ ಮಾಡೋಕ್ಕೆ, ಫ್ರೀಯಾಗಿ ವೇಸ್ಟ್ ಅವ್ರ ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾನೇ ಇರಬೇಕು. ಏನಾದರೂ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರಬೇಕು. ಹೋಗಕ್ಕೆ ಬಿಡಬಾರ್ದು ನಾವು ಅವ್ರನ್ನ. ಏನಾದರೂ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಯಿದ್ರೆ ಓ ಚೆನ್ನಾಗಿ ಮಾತಾಡ್ತಾರೆ ಇವ್ರ ಲೈವಲ್ಲಿ, ಬೇಗ ಜನ ಬಂದುಬಿಡ್ತಾರೆ. ಬೇಗ ಬಂದುಬಿಡ್ತಾರೆ. ಏನಾದರೂ ಚೆನ್ನಾಗಿ ಪರಿಚಯ ಆಯಿತು ಅಂದರೆ ನೀವು ನಮ್ಮ ಚಾನಲ್ ಕನೆಕ್ಟ್ ಆಗಿರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಒಬ್ರಿಗೊಬ್ರು ಸಪೋರ್ಟ್ ತಗೊಳ್ತು ಅಂದರೆ ಚಾನಲ್ ಇರೋರು ಬಂದು ಸಪೋರ್ಟ್ ಮಾಡ್ತಾರೆ, ಚಾನಲ್ ಇಲ್ಲದೇ ಇರೋರು ಬಂದು ಸಪೋರ್ಟ್ ಮಾಡ್ತಾರೆ. ಅಷ್ಟೇ, ಜನಗಳನ್ನ ಚೆನ್ನಾಗಿ ಆಕರ್ಷಣೀಯವಾಗಿ ಅವ್ರನ್ನ ಹೊರಗಡೆ ಹೋಗೋಕ್ಕೆ ಬಿಡಬಾರ್ದು. ನಮ್ಮ ಲೈವ್ ಬರ್ತಾರಾ, ನಾವು ಅವ್ರನ್ನ ಹೊರಗಡೆ ಹೋಗೋಕ್ಕೆ ಬಿಡಬಾರ್ದು. ಅಷ್ಟು ಚೆನ್ನಾಗಿ ನಾವು ಎಂಟರ್ಟೈನ್ಮೆಂಟ್ ಕೊಟ್ಟರೆ ಅವ್ರಿಗೆ ಖುಷಿಯಿಂದ ಮಾತಾಡಿ, ಏನರ ಬಗ್ಗೆ ಏನಾದ್ರು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತು ಅಂದರೆ, ಏನಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತು ಅಂದರೆ ಜನ ನಮ್ಮ ಲೈವಲ್ಲಿ ಉಳಿತಾರೆ, ಇಲ್ಲಾಂದ್ರೂ ಹೊರಟೋಗ್ತಾರೆ. ಅದಕ್ಕೆ ಆ ಥರ ಅವಕಾಶ ಮಾಡಿಕೊಡೋಕೆ ಹೋಗಬೇಡ್ರಿ. ಏನಾದ್ರೂ ಚೆನ್ನಾಗಿ ಪರಿಚಯ ಮಾಡ್ಕೊಳ್ರಿ ಅಷ್ಟೇ ಅವ್ರನ್ನ. ಯಾವ ಊರು, ಎಲ್ಲಿಂದ ಬಂದಿದ್ದೀರಾ, ನಮ್ಮಲ್ಲಿ ಏನು ಊಟ ಮಾಡಿದ್ರಿ, ಆಮೇಲೆ ಏನಾದರೂ ಕೇಳ್ತಾನೆ ಇರಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ರಿ. ಫ್ರೀಯಾಗಿ ಇರೋಕ್ಕೆ ಬಿಡಬೇಡ್ರಿ ಅವ್ರನ್ನ. ಮುಂದೆ ಹೋಗೋಕ್ಕೆ ಬಿಡಬೇಡ್ರಿ. ಆಯಿತು ಹೋಗ್ತಾ ಇದ್ದೀವಿ ಬಾಯ್ ಅಂದರೆ ಹೋಗೋಕ್ಕೆ ಬಿಡಬೇಡ್ರಿ. ಒಂದು ನಿಮಿಷ ಇರ್ರಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ರಿ. ಆವಾಗ ಬೇಗ ವಾಚ್ ಅವ್ರು ಕಂಪ್ಲೀಟ್ ಆಗುತ್ತೆ. ಅವರು ನಮ್ಮ ಲೈವಲ್ಲಿ ಎಷ್ಟು ಟೈಮ್ ಇರ್ತಾರೆ ಅಂದರೆ, ಎಷ್ಟು ಹೊತ್ತು ನಮ್ಮ ಲೈವಲ್ಲಿ ಇರ್ತಾರೆ ಅಷ್ಟು ವಾಚ್ ಅವ್ರು ನಮಗೆ ಕೌಂಟ್ ಆಗುತ್ತೆ. ಪ್ರತಿಯೊಂದು 5 ನಿಮಿಷ ಇರ್ತಾರೆ, 5 ನಿಮಿಷ ಕೌಂಟ್ ಆಗುತ್ತೆ. ಅಕಸ್ಮಾತ್ ಒಂದು 20 ಜನ ಒಂದು 5 ನಿಮಿಷ ಒಂದು 20 ಜನ ನಮ್ಮ ಲೈವಲ್ಲಿ ಐಡಲ್ ಇರ್ತಾರೆ ಅಂದ್ಕೊಳ್ರಿ. ಅವರೆಲ್ಲ ಎಷ್ಟೆಷ್ಟು ಟೈಮು ನಮ್ಮ ಲೈವಲ್ಲಿ ಇರ್ತಾರೆ ಅಷ್ಟು ವಾಚ್ ಅವರ್ ನಮಗೆ ಕೌಂಟ್ ಆಗುತ್ತೆ. ಅದಕ್ಕೇ ಏನಾದರೂ ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡ್ತು ಅಂದರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು.
ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಲೈವ್ ಮಾಡ್ತು ಅಂದರೆ ನಿಮಗೆ ಬೇಗ ಕಂಪ್ಲೀಟ್ ಆಗೋಗುತ್ತೆ. ನಾವು ಹಂಗೆ ಮಾಡೋದು, ನಮ್ಮ ಚಾನಲ್ಲು ನಾವು ಹಾಗೆ ಮಾಡೋದು. ನಾವು ಅಂದರೆ ನಾವು ಕುಕ್ಕಿಂಗ್ ಮಾಡ್ತಾಯಿದ್ವಿ, ಕುಕ್ಕಿಂಗ್ ಮಾಡೋದು ತೋರಿಸಾದ್ರೆ ನಮಗೆ ಇದು ಮೆಸೇಜೆಲ್ಲ ಓದ್ತಾ ಇರಲಿಲ್ಲ. ನಾವು ಮೆಸೇಜ್ ಓದ್ತಾ ಇರಲಿಲ್ಲ. ಫೇಸ್ ಲೈವ್ ಅಂದರೆ ನಾವು ಲೈವ್ ಆನ್ ಮಾಡಿ ಲೈವ್ ಆನ್ ಮಾಡಿ ಇಡ್ತಾಯಿದ್ದೆ ಮೊಬೈಲ್ನ. ಲೈವ್ ಆನ್ ಮಾಡಿಟ್ರೆ ನಾನು ಕುಕ್ಕಿಂಗ್ ತೋರಿಸ್ತಾ ಇದ್ದೆ. ನಾನು ಅವ್ರ ಮೆಸೇಜೇ ಓದ್ತಾ ಇರಲಿಲ್ಲ. ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ಗೊತ್ತಾ ನಮ್ಮದು, ಬೇಗ ಮಾನಿಟೈಸೇಷನ್ ಆನ್ ಆಗೋಯ್ತು. ನಾವು ಅವ್ರ ಮೆಸೇಜು ಓದ್ತಾ ಇರಲಿಲ್ಲ, ಅವ್ರ ಜೊತೆ ನಾನು ಮಾತು ಆಡ್ತಾ ಇರಲಿಲ್ಲ. ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಲೈವ್ ಆನ್ ಮಾಡಿಡ್ತಾಯಿದ್ದೆ. ನೀವು ಹಾಗೆ ಮಾಡಿ. ನೀವು ಮನೇಲಿ ಡೈಲಿ ಕೆಲಸ ಮಾಡ್ತೀರಲ್ವಾ, ಕುಕ್ಕಿಂಗ್ ಮಾಡ್ತೀರಲ್ವಾ, ಕುಕ್ಕಿಂಗ್ ಅಂತೂ ಡೈಲಿ ಮಾಡೇ ಮಾಡ್ತೀರ. ಆವಾಗ ನೀವೇನು ಮಾಡ್ತಾಯಿದ್ರೆ ಕೆಲಸ ಮಾಡ್ತಾರೆ ಅದನ್ನು ತೋರಿಸ್ರಿ. ಅವಾಗ ಜನ ಏನು ಮಾಡ್ತಾ ಇರ್ಬೋದು ಅದು ಕುತೂಹಲದಿಂದ ನೋಡ್ತಾ ಇರ್ತಾರೆ. ಇಲ್ಲಾಂದರೆ ಸುಮ್ಮನೆ ನೀವು ಬ್ಯಾಕ್ ಕ್ಯಾಮ್ರಾ ಏನಾರು ಹಾಕ್ಕೊಂಡು ಸುಮ್ಮನೆ ಊಟ ಆಯಿತಾ, ತಿಂಡಿ ಆಯಿತಾ, ನಾಷ್ಟ ಆಯಿತಾ ಹಂಗೆ ಮಾಡಿದ್ರೆ ಜನ ಹೊರಟೋಗ್ತಾರೆ. ಏನು ಟಾಪಿಕ್ ಇಲ್ಲ ಅಂದರೆ ಜನ ಹೊರಟೋಗ್ತಾರೆ. ಅಯ್ಯೋ ಏನು ಡೈಲಿ ಇದೇನ ಇವ್ರ ರಾಗ ಅಂದ್ಕೊಂಡು. ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಲೇಬಾರ್ದು ನಾವು. ನಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಏನಾದರೂ ಒಂದು ಟ್ರಿಕ್ಸ್ ಮಾಡಬೇಕು ಲೈವಲ್ಲಿ. ಆವಾಗಲೇ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗೋದು. ನಾವು ಅದೇ ಥರ ಮಾಡೋದು. ನಾವು ಕುಕ್ಕಿಂಗೇ ತೋರಿಸೋದು, ಬೇರೆ ಏನು ನಾವು ಯಾವ ಟ್ರಿಕ್ಸ್ ಏನು ಇದು ಮಾಡಲೇ ಇಲ್ಲ. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ತೋರಿಸ್ತು, ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ಅಷ್ಟೇ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಕಮೆಂಟ್ ಹಾಕಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕೋದಂತೂ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗ್ಯಾರಂಟಿ. ಓಕೆನಾ? ಬಾಯ್ ಬಾಯ್, ಸಿ ಯು.